ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಪ್ರತಿಯೊಂದು ಊಟ ತಿಂಡಿ ಕಾಫಿ ಯಾವುದು ಎಲ್ಲೂ ಮಿಸ್ ಆಗಿಲ್ಲ. ಟೈಮ್ ಸಪ್ಲೈ ಮಾಡಿದ್ದಾರೆ. ಅವರು ಮಾಡಿದ್ದಾರೆ, ಅವ್ರು ಮಾಡಿಸಿದ್ದಾರೆ. ಅವ್ರದ್ದು ರಾಮಕೃಷ್ಣಾಚಾರ್ಯ ಅಂದ್ಬಿಟ್ಟು ಪಾಪ ಅವ್ರು ತುಂಬ ಶ್ರಮಪಟ್ಟು ಮಾಡ್ತಾಯಿದ್ದಾರೆ ಅಡುಗೆಗಳನ್ನ. ಅವ್ರಿಗೆಲ್ಲ ಸಪೋರ್ಟಾಗಿ ಹುಡುಗರು ನಿಂತ್ಕೊಂಡು ತುಂಬ ಸರ್ವೀಸ್ ಮಾಡ್ತಾಯಿದ್ದಾರೆ. ವಯಸ್ಸಾದವ್ರಿಗೆಲ್ಲರೂ ಲಗೇಜ್ಗಳು ಇಳಿಸೋದು ಹತ್ಸೋದು ತುಂಬ ತಾಳ್ಮೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ರಘುರಂಗನಾಚಾರ್ಯರಂತೂ ಇರೋ ತಾಳ್ಮೆ ಯಾರಿಗೂ ಇಲ್ಲ. ಯಾಕೆಂದರೆ 2 ಬಸ್ 70 ಜನನ್ನ ಕರ್ಕೊಂಬಂದು ಸಮಾಧಾನ ಕಳಿಸೋದು ಸುಲಭ ಅಲ್ಲ. ಇವಾಗ ಮನೆ ಒಳಗೆ 4 ಜನ ಇದ್ದಾಗ ಹೆಚ್ಚು ಕಮ್ಮಿ ಅಂದರೆ ನಾವು ಹೇಗೆ ಆಡ್ತೀವಿ ಮನೆ ಒಳಗೆ, ಏನು ಹಿಂಗೆ ಮಾಡಿದ್ಯಾ ಹಂಗೆ ಮಾಡಿದ್ಯಾ ಅಂತ. ಸೊ ಆ ಥರ ಅಡುಗೆನೂ ಅಷ್ಟೇ, ನಾವೇನೂ ಮಾತಾಡೋಂಗಿಲ್ಲ. ನಮ್ಮ ರಾಮಕೃಷ್ಣಾಚಾರ್ಯ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ದಾರೆ. ಮೊದಲು ರಾಮಕೃಷ್ಣಾಚಾರ್ಯಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಎಲ್ರಿಗೂ ಒಂದು ರಾಮಕೃಷ್ಣಾಚಾರ್ಯಗೆ, ರಘುರಂಗನಾಚಾರ್ಯಗೆ, ಮುರಳೀಧರ ಆಚಾರ್ಯಗೆ, ರಾಮಕೃಷ್ಣಾಚಾರ್ಯ ಧರ್ಮಪತ್ನಿ ರಾಧಾಬಾಯಿಗೆ ಎಲ್ಲ ನಮಗೆ ಹೆಲ್ಪ್ ಮಾಡೋಂಥ ಹುಡುಗರಿಗೆಲ್ಲ ಸೇರಿ ಒಂದು ಜೈ.